ಪವಿತ್ರ ಗೌಡ ಒಬ್ಬ ನಟಿ ಆಗುವಂಥ ಆಲೋಚನೆಗಳನ್ನು ಇಟ್ಕೊಂಡಿದ್ರು ಕೂಡ ಬಟ್ ಅಂತಹ ಪ್ರತಿಭಾನ್ವಿತ ನಟಿಯನ್ನಾಗಿರಲಿಲ್ಲ ಅನ್ನೋಂಥದ್ದನ್ನು ಈಗಾಗಲೇ ಅವರ ಆಪ್ತರು ಕೂಡ ಮತ್ತು ನಿರ್ದೇಶಕರು ಕೂಡ ಮಾತನಾಡಿರ್ತಕ್ಕಂಥದ್ದು. ಬಟ್ ಆರಂಭದಿಂದಲೂ ಕೂಡ ಇದ್ದಂತಹ ಪವಿತ್ರ ಗೌಡ ಹಂತ ಹಂತವಾಗಿ ಬದಲಾಗ್ತಾ ಹೋದರು. ಅದರಲ್ಲೂ ಏನಂತಂದರೆ ಅಗಮ್ಯ ಸಿನಿಮಾದ ಸಂದರ್ಭದಲ್ಲಿ 2,000 5,000 ರೂಪಾಯಿಗೆ ನಿರ್ದೇಶಕರ ಹತ್ರ ಕೇಳಿ ಪಡಿತಾ ಇದ್ದಂತಹ ಪವಿತ್ರ ಗೌಡ 2018ರ ವೇಳೆಗೆ ಆಶಿಕಾ 3 ಸಿನಿಮಾದ ವೇಳೆಗೆ ಅದಾಗಲೇ ಒಂದು ರಾಯಲ್ ಲೈಫ್ನ ಲೀಡ್ ಮಾಡ್ತಾ ಇದ್ರು. ಅವರ ಆಲೋಚನೆಗಳು ಮತ್ತೆ ಬೇಡಿಕೆಗಳು, ಶೂಟಿಂಗ್ ಸೆಟ್ ಅಲ್ಲಿನ ಅವರ ನಡವಳಿಕೆಗಳು ಸಹಜವಾಗಿ ಬದಲಾಗಿದ್ವು ಅನ್ನುವಂಥ ಮಾಹಿತಿ ಇರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಆಶಿಕಿ 3 ಸಿನಿಮಾದ ನಿರ್ದೇಶಕಿ ಚಂದ್ರಕಲಾ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಮೇಡಮ್ ಸಹಜವೇ ನಮಸ್ಕಾರ. ಹೇಗಿದ್ದೀರಾ? ಹೇಗಿದೆ ಸಿನಿಮಾ ಇಂಡಸ್ಟ್ರಿ ಸ್ಥಿತಿಗತಿ ಸದ್ಯಕ್ಕೆ? ಹೆಂಗೆ ಅನಿಸ್ತಿದೆ ಮೇಡಮ್? ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ಮೊದಲೇ ಹೆಣ್ಮಕ್ಳು ನಮಗಿಲ್ಲಿ ಒಂದು ಪಾಯ ಹಾಕೋಬೇಕು ಅಂದ್ರೆ ತುಂಬ ಕಷ್ಟ. ಅದರಲ್ಲೂ ಈ ಥರ ಬಂದಾಗ ಮನಸ್ಸಿಗೆ ನೋವಾಗುತ್ತೆ. ನಮ್ಮ ಮನೇಲಿ ಏನೋ ಒಂದು ಈ ಥರ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಂತ ಅನಿಸುತ್ತೆ. ಒಂದ್ರ ಮೇಲೆ ಒಂದು ಬರ್ತಾನೆ ಇದೆ. ಇವ್ರದ್ದಾಗಿರ್ಬೋದು, ರೇವಣ್ಣವ್ರ ಮನೆ ಫ್ಯಾಮಿಲಿ ಆಗಿರ್ಬೋದು, ಅದು ಎಲ್ಲ ಕೇಳಿದಾಗ ಸಖತ್ ಬೇಜಾರಾಗುತ್ತೆ. ಬಟ್ ಓಕೆ ಸರ್, ಇದು ಸರಿ ಹೋಗೋವಂಥದ್ದೇನೆ. ಏನು ಕಾಲ ಎಲ್ಲದಕ್ಕೂ ಟೈಮ್ ಈಸ್ ಮೆಡಿಸನ್. 100% ಸರಿ ಹೋಗುತ್ತೆ ಇದು. ಎಸ್ ಮೇಡಮ್, ಈಗ ಪ್ರಮುಖವಾಗಿ ನೀವು ಪವಿತ್ರ ಗೌಡ ಅವರಿಗೆ ಒಂದು ಸಿನಿಮಾ ಮಾಡುವಂಥ ಪ್ಲಾನ್ ಆಗಿತ್ತು. ಆಶಿಕಿ 3 ಅನ್ನುವಂಥ ಸಿನಿಮಾದಲ್ಲಿ ಪವಿತ್ರ ಗೌಡ ಆ್ಯಕ್ಟ್ ಮಾಡೋಕೆ ಒಪ್ಕೊಂಡಿದ್ರು. ಬಟ್ ಒಪ್ಕೊಂಡಂಥ ಸಂದರ್ಭದಲ್ಲಿ ಸಹಜವಾಗಿ ಎಲ್ಲ ಕಂಡೀಷನ್ಸ್ಗೂ ಒಪ್ಕೊಂಡಿದ್ರು. ಒಂದು ರೊಮ್ಯಾಂಟಿಕ್ ಸೀನ್ ಮಾಡೋಕ್ಕಾಗಿರ್ಬೋದು, ಅಂದರೆ ಸಿನಿಮಾದ ಸನ್ನಿವೇಶಗಳಿಗೆ ಹೆಂಗೆ ಬೇಕೋ ಹಂಗೆ ಆ್ಯಕ್ಟ್ ಮಾಡೋಕ್ಕಾಗಿರ್ಬೋದು, ಸಂಭಾವನೆ ವಿಚಾರವಾಗಿ ಆಗಿರ್ಬೋದು. ಸೊ ಅವತ್ತು ಪವಿತ್ರ ಗೌಡ ನೀವು ಕಂಡಂಗೆ 2018ರ ವೇಳೆಗೆ ಹೇಗಿದ್ರು, ಹೇಗೆ ಅವ್ರನ್ನ ಸೆಲೆಕ್ಟ್ ಮಾಡಿದ್ರಿ ಅನ್ನುವಂಥದ್ದು? ಸರ್, ಯಾಕೆ ಸೆಲೆಕ್ಟ್ ಮಾಡಿದೆ ಅಂತಂದರೆ, ನನ್ನ ಸಿನಿಮಾದ ಆಶಿಕಿ ಅನ್ನೋದಕ್ಕೆ ಒಂದು ಕೇಂದ್ರ ಬಿಂದುನೇ ಹೀರೋಯಿನ್ ಇದ್ಲು. ಯಾಕಂದರೆ ಇಬ್ಬರು ಹೀರೋ ಇದ್ದರು. ಆ ಇಬ್ಬರು ಹೀರೋಗೂ ಒಬ್ಬರು ಫಸ್ಟ್ ಹಾಫ್ ಒಬ್ಬರು ಸೆಕೆಂಡ್ ಹಾಫ್ ಬಂದರೆ ಈ ಹುಡುಗಿ ಕಂಪ್ಲೀಟ್ ಇರುವಂಥ ಒಂದು ತುಂಬ ಇಂಪಾರ್ಟೆನ್ಸ್ ಇರುವಂಥ ಒಂದು ಕ್ಯಾರೆಕ್ಟರ್ ಅದು. ಸೊ ಹಾಗಾಗಿ ನಾನು ಸ್ವಲ್ಪ ಚೂಸಿಗೆ ತುಂಬ ಜನ ಹೆಣ್ಮಕ್ಳನ್ನ ನಾವು ಇಂಟರ್ವ್ಯೂ ಮಾಡಿದ್ವಿ, ಆಡಿಷನ್ ಮಾಡಿದ್ವಿ. ಸೊ ಸಿಗ್ತಾ ಇಲ್ಲ ನಮಗೆ. ಒಂದು ಇಬ್ಬರು ಫೈನಲ್ ಆದರೂ ಕೂಡ ಎಲ್ಲೋ ಒಂದು ಕಡೆ ನಾವು ಆಲ್ ಓವರ್ ಇಂಡಿಯಾ ಶೂಟ್ ಇತ್ತು ಸರ್. ಇದು ಬಂದು ಎಲ್ಲೋ ಒಂದು ಕಡೆ ಶೂಟ್ ಇರಲಿಲ್ಲ. ಆಲ್ ಓವರ್ ಇಂಡಿಯಾ ನಮ್ಮದು ರೌಂಡ್ ಇತ್ತು. ಸುಮಾರು ಒಂದು 50-60 ದಿವಸ ನಾವು ಹೊರಗಡೆ ಇರಬೇಕಾಗಿತ್ತು. ಆ ಥರ ಒಂದು ಶೂಟ್ ಇತ್ತು. ಸೊ ಕೆಲವ್ರಿಗೆಲ್ಲ ಅವ್ರ ಫ್ಯಾಮಿಲಿ ಜೊತೆ ಬರ್ತೀನಿ ಅಂತ ಹೇಳೋರು, ಕೆಲವರೆಲ್ಲ ಟ್ರಾವೆಲ್ಸ್ ಆಗಲ್ಲ ಅನ್ನೋರು ಒಂದು ಸ್ವಲ್ಪ ಇದಾಗ್ತಿತ್ತು. ಕೊನೆಗೆ ನಮಗೆ ಪವಿತ್ರ ಗೌಡ ಓಕೆ ಆಯಿತು. ಪವಿತ್ರ ಗೌಡ ಬಿಫೋರ್ ಮೂವಿಲಿ ಏನಿತ್ತು ಆ ಲುಕ್ ಇರಲಿಲ್ಲ. ತುಂಬ ಚೆನ್ನಾಗಿತ್ತು ಹುಡುಗಿ. ನಾವು ಸಿನಿಮಾ ಶೂಟ್ ಮಾಡಬೇಕಾದ್ರೆ, ಕತೆ ಹೇಳ್ಬೇಕಾದ್ರೆ ಎಲ್ಲನೂ ಕತೆ ಎಲ್ಲ ಒಪ್ಕೊಂಡು, ಆಮೇಲೆ ನಾನು ಸೀನ್ ಬೈ ಸೀನ್, ಡೈಲಾಗ್ ಬೈ ಡೈಲಾಗ್ ಹೇಳಿರ್ತೀನಿ. ಇದು ಹಿಂಗೆ ಇರುತ್ತೆ. ಯಾಕೆಂದರೆ ಆಶಿಕಿ ಅಂತಂದರೆ ಬಟ್ ಎಲ್ಲೂ ಒಂದು ವಲ್ಗ್ಯಾರಿಟಿ ಇರಲಿಲ್ಲ, ಒಂದು ಎಕ್ಸ್ಪೋಸ್ ಇರಲಿಲ್ಲ, ಏನೂ ಇರಲಿಲ್ಲ. ಬಟ್ ಒಂದು ರೊಮ್ಯಾನ್ಸ್ ಬೇಕಿತ್ತದು. ಆ ಟೈಟಲ್ ಕೇಳೋ ಥರನೇ, ಕತೆ ಕೇಳೋ ಥರನೇ ಒಂದು ರೊಮ್ಯಾನ್ಸ್ ಬೇಕಿತ್ತು. ಎಲ್ಲದಕ್ಕೂ ಅವ್ರು ಒಪ್ಕೊಂಡಿದ್ರು. ಒಪ್ಕೊಂಡು ಆದಮೇಲೆ ಇನ್ನೂ ಅವರು ಮನಸ್ಫೂರ್ತಿಯಾಗಿ ಒಪ್ಕೊಂಡು ಇರಲಿಲ್ಲ. ಆ ಡೆಡಿಕೇಶನ್ ಕೂಡ ಅವರಲ್ಲಿ ನಮಗೆ ಕಾಣಿಸ್ತಾ ಇರಲಿಲ್ಲ. ನನ್ನ ಬಿಗಿನಿಂಗಿಂದನೂ ಗೊತ್ತಿರುತ್ತಲ್ವ ಸರ್, ತುಂಬ ನೋಡಿರ್ತೀವಿ ನಾವು ಆರ್ಟಿಸ್ಟ್ಗಳನ್ನ. ಆಕೆಗೆ ನಾನು ಹೀರೋಯಿನಾಗಿ ಬೆಳಿಬೇಕು ಅನ್ನೋ ಯಾವುದು ಇಂಟೆನ್ಷನ್ ಇರಲಿಲ್ಲ. ಅದು ಡೆಫಿನೆಟಾಗಿ ನಾನು ವಾದ ಮಾಡಿ ಹೇಳ್ತೀನಿ. ಆ ಡೆಡಿಕೇಶನ್ ಕೂಡ ಇರಲಿಲ್ಲ. ಏನಿತ್ತು ಅಂದರೆ, ನೋಡೋಣ ಆಗ್ಬೋದೇನೋ, ಇದು ಒಂದು ಟ್ರೈ ಮಾಡಿಬಿಡೋಣ ಅನ್ನೋ ಥರ ಅವರು ಬಂದಿದ್ದು. ನನಗೆ ಗೊತ್ತಿರೋಂಗೆ ನನ್ನ ಸುತ್ತಮುತ್ತ ಅವ್ರು ಇದ್ದಿದ್ದು ಹಾಗೆ. ಸೊ ಎಲ್ಲ ಒಪ್ಕೊಂಡಾಯಿತು ಸರ್. ಅದಾದಮೇಲೆ ನಾನು ಹೇಳಿದೆ 2 ಡೇಸ್ ಇತ್ತು ಶೂಟ್ಗೆ. ನಾವು ಏನು ಒಪ್ಕೊಂಡಿದ್ವು ಆ ಡೇಟಿಗೆ 2 ಡೇಸ್ ಇತ್ತೆ. ಸೊ ಅದು ಪ್ರಿಪ್ರೇಷನ್ ಏನಿತ್ತು ಅಂದರೆ ಸರ್, ನಾನು ಇವ್ರಿಗೆ ಏನು ಬೇರೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕೆ ಹೇಳಿಲ್ಲ. ಒಂದು ಬಾಡಿ ಆಗಿರ್ಬೇಕು ಅದೆಲ್ಲ ಏನಿಲ್ಲ. ನನಗೆ ಅವ್ರು ಏನಿತ್ತು ಅದೇ ಓಕೆ. ನನಗೆ ಸ್ಪಾಟಿಗೆ ಎಂಪ್ಟಿ ಮೈಂಡೆಡ್ ಬಂದಿದ್ರು ಸಾಕಾಗಿತ್ತು ನನಗೆ. ನಾನು ಅದನ್ನು ನನ್ನ ಮೇಲೂ ನನಗೆ ನಂಬಿಕೆ ಇತ್ತು. ಸೊ ಲುಕ್ ಮಾತ್ರ ತುಂಬ ಚೆನ್ನಾಗಿತ್ತು. ಪರ್ಫಾರ್ಮೆನ್ಸು ನನಗೆ ಆ ಟೈಮಲ್ಲಿ ಏನು ಒಂದು ಸ್ವಲ್ಪ ನೋಡಿರ್ತೀವಿ. ಏನೇ ಆದರೂ ನಿಮ್ಗೆ ಸ್ಪಾಟಲ್ಲಿ ಬಂದಾಗೆ ಸರ್, ಇಂಟ್ರೆಸ್ಟ್ ಇರೋರಿಗೂ ಇಂಟ್ರೆಸ್ಟ್ ಇರೋರ ಥರ ಆ್ಯಕ್ಟ್ ಮಾಡೋರಿಗೂ ವ್ಯತ್ಯಾಸ ಕಾಣುತ್ತೆ ನಮಗಲ್ಲಿ. ಸೊ ಇನ್ನು 2 ಡೇಸ್ ಇದ್ದಾಗ ಕೈಗೆಲ್ಲ ಮೆಹಂದಿಗಳು ಹಾಕ್ಸೋಕ್ಕೆ ನಾವು ಕಮರ್ಷಿಯಲ್ಲೇ ಬೇಕು ಅಂದರು ಕಮರ್ಷಿಯಲ್ಗೆ ಹೋದ್ವಿ. ಅಲ್ಲಿ ಕಾಸ್ಟ್ಯೂಮ್ಸು, ಏನು ಚಪ್ಪಲ್ಸ್ಗಳಿದೆ ಎಲ್ಲ ತೊಗೊಂಡ್ವಿ. ಅವ್ರು ಹೇಳ್ತಾರೋ ಯಾವ ಬ್ರ್ಯಾಂಡ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೋ ನಾವು ಅಲ್ಲೇ ತೊಗೊಂಡ್ವಿ. ಎಲ್ಲ ಅಲ್ಲೇ ತೊಗೊಂಡೆ. ಆಮೇಲೆ ನಾನೇ ಖುದ್ದಾಗಿ ಹೋಗಿದ್ದೆ, ಯಾರನ್ನೂ ಕಳಿಸಿರ್ಲಿಲ್ಲ ಸರ್. ಬಿಲೀವ್ ಮೀ, ಆ ಹುಡುಗಿ ಒಂದು ಕಾರಿಂದ ಇಳಿದಾಗ ನನಗೆ ಎಷ್ಟು ಖುಷಿ ಆಯಿತು ಅಂತಂದರೆ, ಅಷ್ಟು ಚೆಂದ ಕಾಣ್ತಿದ್ಲು ಹುಡುಗಿ. ಒಂದು ಗ್ಲಾಸ್ ಹಾಕ್ಕೊಂಡು, ಒಂದು ಸಿಂಪಲಾಗಿಲ್ಲ, ಒಂದು ಕಟ್ಕೊಂಡು ಭಾಳ ಚೆನ್ನಾಗಿ ಕಾಣಿಸ್ತಾ ಇದ್ಲು. ನಾನು ಅಂದರೆ ಈ ಹುಡುಗಿ ಬಾಲಿವುಡ್ ರೇಂಜಿಗೆ ಬೆಳೆಯುತ್ತಿದ್ದು, ಚೆನ್ನಾಗಿ ಕಾಣುತ್ತಿದ್ದು ಅಂತ ನಾನು ಅನ್ಕೋತಾ ಇದ್ದೆ. ಅಷ್ಟು ಚೆಂದ ಕಾಣಿಸಿದ್ಲು ನನಗೆ ಅವತ್ತ.
ಆ ಸೂರ್ಯನ ಬೆಳಕು ಅವಳು ಫೇಸ್ ಮೇಲೆ ಬೀಳ್ತಾ ಇರೋದಕ್ಕೆ ಅದಕ್ಕೆ ಭಾಳ ಖುಷಿ ಆಯಿತು ನನಗೆ. ಸೊ ಅದಾದಮೇಲೆ ಮೆಹಂದಿ ಎಲ್ಲ ಹಾಕ್ಸಿದ್ವಿ, ಅವ್ರು ಯಾವ್ದು ಕಡೆ ಹೇಳ್ತಾರೋ ಅಲ್ಲೇ ಹಾಕ್ಸಿದ್ವಿ. ಆಮೇಲೆ ಇದು ಕಾಸ್ಟ್ಯೂಮ್ಸ್ ಎಲ್ಲ ತೊಗೊಂಡು ಬಂದ್ವಿ ಸರ್. 2 days ಇದು ಶೂಟಿಂಗ್ ಟೈಮ್, ಶೂಟಿಂಗ್ ಹೋಗ್ತಾ ಇದ್ದೀವಿ. ಅವತ್ತೇ ಪೂಜೆ ಇದೆ, ಪೂಜೆ ಮುಗಿಸ್ಕೊಂಡು ನೈಟ್ ಶೂಟ್ ಇದೆ ಸರ್. ನಮ್ಮದು ಕಾರು ಮದುವೆ ಮನೆಯಿಂದ ಓಡೋದಂಥ ಒಂದು ಹೆಣ್ಮಗಳದು ಕತೆ ಇದು. ಆವಾಗ ಕೈಯಲ್ಲೆಲ್ಲ ಮೆಹಂದಿ ಇರಲೇಬೇಕು ಅಲ್ವಾ, ಅಬ್ವಿಯಸ್ಲಿ ಅದು. ಸೊ ಅದು ಮೆಹಂದಿ ಹಾಕ್ಕೊಂಡು ಬಂದಿಲ್ಲ, ಹಾಕ್ಸಿ ಕಳಿಸಿದ್ದೀನಿ ನಾನು. ನೋಡಿದರೆ ಕೈಯಲ್ಲಿ ಮೆಹಂದಿನೇ ಇಲ್ಲ. ಏನಾಯಿತು ಪವಿತ್ರ, ನನಗೆ ಬೇಕೇ ಬೇಕಿದ್ದು ಮೆಹಂದಿ, ತುಂಬ ದೊಡ್ಡ ಹೋಲ್ ಮೂವಿ ಅದನ್ನು ಕ್ಯಾರಿ ಮಾಡಬೇಕು ನನಗೆ. ಸೊ ಅದು ಏನಾಯಿತು ಅಂತ ಕೇಳಿದ್ರೆ, ಇಲ್ಲ ಮೇಡಮ್ ಬಂದೇ ಇಲ್ಲ ಅಂದರೆ ಇಮಿಡಿಯೇಟಾಗಿ ತೆಗ್ದಿದ್ದಾರೆ ಅವರು. ದಿಸ್ ಇಸ್, ನಾನು ಹೇಳ್ತಾ ಇರೋದು ಅವ್ರಿಗೆ ಯಾವುದೇ ಇಂಟ್ರೆಸ್ಟ್ ಇರಲಿಲ್ಲ, ಯಾವುದೇ ಡೆಡಿಕೇಶನ್ ಮಾಡಬೇಕು ಅನ್ನೋ ಯಾವ 1% ಕೂಡ ಇರಲಿಲ್ಲ ಅವ್ರಿಗೆ. ನನಗದು ಬೇಜಾರಿತ್ತು. ಏನು ಮಾಡೋದು, ಇವಾಗೆಲ್ಲ ಸೆಟಪ್ ಮಾಡ್ಕೊಂಡಿರ್ತೀವಿ, ಕ್ಯಾಮ್ರಾ ಇರುತ್ತೆ, ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಿ. ಇವಾಗ ನಾವು ಮೆಹಂದಿ ಇಲ್ಲ ಅಂತ ಏನು ಮಾಡೋಕ್ಕತ್ತೆ. ಬಿಲೀವ್ ನಾನು ಯಾರಿಗೋ ಕಾಲ್ ಮಾಡಿ ಹುಡುಗರನ್ನೆಲ್ಲ ಕಳಿಸಿ, ನಿಮಗೆ ಆರ್ಟಿಫಿಷಿಯಲ್ ಮೆಹಂದಿ ಬರುತ್ತೆ ಸರ್, ಆ ಸ್ಟಿಕ್ಕರ್ ಬರುತ್ತೆ, ಆ ಸ್ಟಿಕ್ಕರ್ನೆಲ್ಲ ಹಾಕಿ ಶೂಟ್ ಸ್ಟಾರ್ಟ್ ಮಾಡಿ